ಪ್ರಿಯ ವೀಕ್ಷಕರೇ, ವಿಚಾರ ಜ್ಯೋತಿ ಮಾತುಕತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮುಸ್ಲಿಂ ಸಮುದಾಯ ವಿಶ್ವದಾದ್ಯಂತ ರಂಜಾನ್ ತಿಂಗಳಲ್ಲಿ ವಿಶೇಷ ಆರಾಧನೆ, ಆತ್ಮಶುದ್ಧಿ, ಆತ್ಮ ನಿಯಂತ್ರಣ ಮತ್ತು 1 ತಿಂಗಳ ಕಾಲ ಕಠಿಣವಾದ ಉಪವಾಸವನ್ನು ಆಚರಿಸುತ್ತದೆ. ರಂಜಾನ್ ತಿಂಗಳ ಸಮಾಪ್ತಿಯ ಘೋಷಣೆಯೇ ಈದ್ ಉಲ್ ಫಿತ್ರ್. ಹೌದು ವೀಕ್ಷಕರೇ, ಈದ್ ಉಲ್ ಫಿತ್ರ್ ಎಂಬುದು ಒಂದು ಸಂಭ್ರಮ, ಸಡಗರ, ಜೊತೆಗೆ ಅಲ್ಲಾಹನ ನೀಡಿದಂತಹ ಅನುಗ್ರಹಗಳಿಗೆ ಕೃತಜ್ಞತೆಯಾಗಿದೆ. ವೀಕ್ಷಕರೇ, ಈದ್ ಉಲ್ ಫಿತ್ರ್ ಕೇವಲ ಆಚರಣೆ ಮಾತ್ರ ಅಲ್ಲ, ಅದು ಸಾಮಾಜಿಕ, ನೈತಿಕ ಮತ್ತು ಆಧ್ಯಾತ್ಮಿಕ ಸಂದೇಶವನ್ನು ಕೂಡ ನೀಡುತ್ತದೆ. ಈದ್ ಉಲ್ ಫಿತ್ರ್ನ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಿಮಗೆ ನೀಡಲು ನಮ್ಮೊಂದಿಗೆ ಹಿರಿಯ ಇಸ್ಲಾಮಿ ವಿದ್ವಾಂಸರು, ಕರ್ಮಶಾಸ್ತ್ರದಲ್ಲಿ ಬಹಳಷ್ಟು ಜ್ಞಾನವುಳ್ಳವರು, ಮುಸ್ಲಿಂ ಲೇಖಕರ ಸಂಘ ಇದರ ಬಹಳಷ್ಟು ವರ್ಷ ಅಧ್ಯಕ್ಷರಾಗಿದ್ದವರು, ಜೊತೆಗೆ ಕನ್ನಡ ಬ್ಯಾರಿ ಭಾಷೆಯ ಖ್ಯಾತ ಭಾಷಣಗಾರರು, ಚಿಂತಕರು, ಬರಹಗಾರರು, ಇಸ್ಲಾಮಿ ಆಂದೋಲನದ ನಾಯಕರೂ ಆದ ಸೈಯದ್ ಇಸ್ಮಾಯಿಲ್ ಸಾಬ್ ನಮ್ಮೊಂದಿಗಿದ್ದಾರೆ. ಸಲಾಮು ಅಲೈಕುಂ. ನಿಮಗೆ ವಿಚಾರ ಜ್ಯೋತಿ ಮಾತುಕತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವಾಲೇಕುಂ ಸಲಾಂ ವರಹಮತುಲ್ಲಾಹಿ ವಬರಕಾತು. ನಾವು ಇಂದಿನ ಮಾತುಕತೆಯ ಕೇಂದ್ರೀಯ ವಿಷಯ ನಿಮಗೆ ತಿಳಿದಿರುವಂತೆ ಈದ್ ಉಲ್ ಫಿತ್ರ್. ಈದ್ ಉಲ್ ಫಿತ್ರ್ ಅಂದರೆ ಈದ್ ಉಲ್ ಫಿತ್ರಿಗೂ ಮತ್ತು ರಂಜಾನಿಗೂ ಏನು ಸಂಬಂಧ? ನಹ್ಮದುಹು ನಸಲ್ಲಿ ಅಲಾ ರಸೂಲಿಲ್ ಕರೀಂ. ಸರ್ವಸ್ತುತಿಯು ಸರ್ವಲೋಕಗಳ ಪ್ರಭುವಾದ ಅಲ್ಲಾಹನಿಗೆ ಮೀಸಲು. ಈದ್ ಉಲ್ ಫಿತ್ರ್ ರಂಜಾನ್ ತಿಂಗಳ ಕೊನೆಗೆ ಬರುವಂತಹ ಒಂದು ಹಬ್ಬವಾಗಿದೆ. ಈದ್ ಅಂತ ಹೇಳಿದರೆ ಹಬ್ಬ, ಫಿತ್ರ್ ಅಂತ ಹೇಳಿದರೆ ಆ ದಿನ, ಹಬ್ಬದ ದಿನ ಕೊಡುವ ದಾನದ ಹೆಸರಲ್ಲಿ ಆ ಹಬ್ಬವನ್ನು ಕರೆಯಲಾಗ್ತದೆ. ಫಿತ್ರ್ ಝಕಾತ್ 30 ದಿವಸ ಅಥವಾ 1 ತಿಂಗಳ ಕಾಲ ಮುಸ್ಲಿಮರು ಉಪವಾಸ ಆಚರಿಸಿದ ನಂತರ ಹಬ್ಬ ಆಚರಿಸುವ ದಿನ ಅವರ ಖರ್ಚು ಕಳೆದು ಯಾರ ಬಳಿಯೆಲ್ಲ ಹಣ ಉಳಿಯುತ್ತದೋ ಅವರೆಲ್ಲರ ಮೇಲೂ ಕೂಡ ಅದು ಕಡ್ಡಾಯವಾಗಿದೆ. ಆ ದೇಹದ ದಾನ ಅಂತ ಹೇಳಲಾಗ್ತದೆ. ದೇಹದ ದಾನ ಅಂತ ಹೇಳಿದರೆ ರಂಜಾನ್ ತಿಂಗಳಲ್ಲಿ ಉಪವಾಸ ಆಚರಿಸುವಾಗ ಬಂದಂತಹ ಕುಂದುಕೊರತೆಗಳು, ಅವನ ಬಾಯಿಯಿಂದ ಕೆಟ್ಟ ಮಾತಾಗಲಿ ಅಥವಾ ಅಶ್ಲೀಲ ಮಾತಾಗಲಿ ಅಥವಾ ಇನ್ನಿತರ ಯಾವುದಾದರೂ ಉಪವಾಸಕ್ಕೆ ವಿರುದ್ಧವಾದ ಚಟುವಟಿಕೆಗಳು ನಡೆದಿದ್ದರೆ ಅದಕ್ಕೆ ಒಂದು ಪಶ್ಚಾತ್ತಾಪ ರೀತಿಯಲ್ಲಿ ಕೊಡುವಂತಹ ದಾನವಾಗಿದೆ ಫಿತ್ರ್ ಅಂತೇಳಿ. ಅದನ್ನು ದೇಹದ ಝಕಾತ್, ದೇಹದ ದಾನ ಅಂತ ಕೂಡ ಹೇಳಲಾಗ್ತದೆ. ಆದ್ದರಿಂದ ಆ ಹಬ್ಬವನ್ನು ಈದ್ ಉಲ್ ಫಿತ್ರ್, ದೇಹದ ದಾನದ ಹಬ್ಬ ಎಂದು ಕೂಡ ಹೇಳಲಾಗ್ತದೆ. ಅದಕ್ಕಾಗಿಯೇ ಈದ್ ಉಲ್ ಫಿತ್ರ್ ಎಂಬ ಹೆಸರನ್ನು ಅದಕ್ಕೆ ಇಡಲಾಗಿದೆ. ಈ ರಂಜಾನ್ ತಿಂಗಳೆಂಬುದು ಬಹಳ 3 ತಿಂಗಳ ಹಿಂದೆ ಯಾರು ಮುಸಲ್ಮಾನರಿದ್ದಾರೆ ಅದಕ್ಕಾಗಿ ಪ್ರಾರ್ಥಿಸ್ತಾರೆ. ಅದೊಂದು ಸಂತೋಷದ ಒಂದು ಸುದಿನ. ಅಂದರೆ ರಂಜಾನ್ ತಿಂಗಳಂದರೆ ಸಂತೋಷದ ಸಂಭ್ರಮ ಇರ್ತದೆ. ಅದರ ಕೊನೆಯಲ್ಲಿ ಅದು ಮುಗಿದ ತಕ್ಷಣ ಸಂಭ್ರಮಿಸುವುದು ಯಾಕೆ? ಹಬ್ಬ ಅಂತ ಹೇಳಿದರೆ ಸಾಮಾನ್ಯವಾಗಿ ನಾವು ಭಾವಿಸುವುದು ಯಾವುದೇ ಒಂದು ಲೈಟು ಹಾಕಿ ಅಥವಾ ತಳಿರು ತೋರಣ ಕಟ್ಟಿ ಸಂಭ್ರಮಿಸುವಂಥದ್ದಲ್ಲ ಇಸ್ಲಾಮಿನ ದೃಷ್ಟಿಯಲ್ಲಿ. ಇಸ್ಲಾಮಿನ ದೃಷ್ಟಿಯಲ್ಲಿ ಅತಿ ಹೆಚ್ಚು ದೇವರನ್ನು ಸ್ತುತಿಸುವಂತಹ ದಿನವಾಗಿದೆ. ಒಲಿ ತುಕಬ್ಬಿರುಲ್ಲಾಹ ಅಲಾ ಮಾ ಹದಾಕುಂ ಒಲ ಅಲ್ಲಕುಂ ತಸ್ಕುರೂನ್ ಕುರಾನ್ ಹೇಳಿತು. ದೇವರು ನಿಮಗೆ ಸನ್ಮಾರ್ಗವನ್ನು ತೋರಿಸಿಕೊಟ್ಟದ್ದಕ್ಕಾಗಿ, ನಿಮಗೆ ಕೃತಜ್ಞತೆ ಸಲ್ಲಿಸುವಂತಹ ಆ ಸೌಲಭ್ಯವನ್ನು ಕೊಟ್ಟದ್ದಕ್ಕಾಗಿ ಅವನಿಗೆ ಕೃತಜ್ಞತೆ ಸಲ್ಲಿಸುವಂಥದ್ದಾಗಿದೆ ಈ ಹಬ್ಬ ಅಂತ ಹೇಳಿದರೆ. ಮತ್ತೊಂದು ಕಡೆ ಸಂತೋಷ ವ್ಯಕ್ತಪಡಿಸುವ ವಿಧಾನ ಕುರಾನ್ ಹೇಳುವಂಥದ್ದು, ನಿಮಗೆ ಹೆಚ್ಚು ಸಂತೋಷ ಆದಾಗ ನೀವು ಏನು ಮಾಡಬೇಕು? ಫಸಬ್ಬಿಹ್ ಬಿಹಮ್ದಿ ರಬ್ಬಿಕ ವಸ್ತಗ್ಫಿರ್ಹು ಇನ್ನಹು ಕಾನ ತವ್ವಾಬ. ನೀವು ದೇವರನ್ನು ಅತಿ ಹೆಚ್ಚು ಕೊಂಡಾಡಿರಿ, ಅತಿ ಹೆಚ್ಚು ದೇವರನ್ನು ಸ್ತುತಿಸಿರಿ ಎಂದು ಹೇಳಲಾಗ್ತದೆ. ಮಾತ್ರ ಅಲ್ಲ, ದೇವರೊಂದಿಗೆ ನೀವು ಮರಳಬೇಕು, ಪಶ್ಚಾತ್ತಾಪ ಪಡಬೇಕು. ಆ ದಿನ ಹಬ್ಬ ಅಂತ ಹೇಳಿದರೆ ದೇವರೊಂದಿಗೆ ಪಶ್ಚಾತ್ತಾಪ ಪಡುವಂತಹ ದಿನ. ಆ ಮೂಲಕ ನೀವು ಸಂಭ್ರಮ ಆಚರಿಸಬೇಕಂತೇಳಿ. ದೇವರನ್ನು ಮರೆತು ನೀವು ಹಬ್ಬ ಆಚರಿಸಬಾರದು. ಆದ್ದರಿಂದ ಆ ದಿನ ಅತಿ ಹೆಚ್ಚು ದೇವರನ್ನು ಸ್ತುತಿಸುವಂತಹ, ಸ್ಮರಣೆ ಮಾಡುವಂತಹ ವಾಕ್ಯಗಳನ್ನು ನಾವು ಕೇಳಬಹುದು. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಲಾ ಇಲಾಹ ಇಲ್ಲಲ್ಲಾಹು, ಅಲ್ಲಾಹು ಅಕ್ಬರ್,
ಅಲ್ಲಾಹು ಅಕ್ಬರ್ ವಲಿಲ್ಲಾಹಿಲ್ ಹಮ್ದು, ದೇವನೇ ದೊಡ್ಡವನು, ದೇವನೇ ಮಹಾನನು, ದೇವನೇ ಮಹಾನನು ಎಂದು ಹೇಳಿಕೊಂಡು ಆ ದೇವರನ್ನು ಸ್ತುತಿಸುವಂತಹದ್ದು. ಇದು ಆ ದಿವಸದ ಘೋಷಣೆ, ಸ್ಮರಣೆಯ ರೂಪದಲ್ಲಿರುವಂಥ ಘೋಷಣೆಯಾಗಿದೆ. ಈ ಈದ್ ಉಲ್ ಫಿತ್ರ್ ಎಂಬುದು ಇದಕ್ಕೆ ಏನಾದರೂ ಐತಿಹಾಸಿಕ ಹಿನ್ನೆಲೆ ಏನಾದರೂ ಇದೆಯಾ? ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಮಕ್ಕಾದಿಂದ ಮದೀನಾಕ್ಕೆ ವಲಸೆ ಹೋದಾಗ ಆ ಮದೀನಾದಲ್ಲಿ ಬೇರೊಂದು ರೀತಿಯ ಹಬ್ಬಗಳು ಇದ್ದವು. ಆದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮುಸಲ್ಮಾನರಿಗೆ, ಅವರ ಮೇಲೆ ವಿಶ್ವಾಸ ತಂದವರಿಗೆ, ಅವರ ಅನುಯಾಯಿಗಳಿಗೆ 2 ಹಬ್ಬಗಳ ಘೋಷಣೆ ಮಾಡಿದ್ದಾರೆ. ಅದರಲ್ಲಿ ಒಂದು ಈದ್ ಉಲ್ ಫಿತರ್ ಆಗಿದೆ, ಮತ್ತೊಂದು ಬಕ್ರೀದ್ ಹಬ್ಬ, ಈದ್ ಉಲ್ ಅಜುಹಾ ಅಂತೇಳಿ ನಾವು ಕರೆಯುವಂಥದ್ದು ಆ ಹಬ್ಬವಾಗಿದೆ. ಇಸ್ಲಾಮಿನಲ್ಲಿ 2 ಹಬ್ಬಗಳಿರುವುದು, ಇದು ಅದರ ಹಿನ್ನೆಲೆ ಆಗಿದೆ. ಈದ್ ಉಲ್ ಫಿತ್ರ್ ಎಂಬುದು ಇದನ್ನು ಮುಸ್ಲಿಂ ಸಮುದಾಯ ಘೋಷಣೆ ಮಾಡುವುದು ಯಾವ ರೀತಿ? ಅಂದರೆ ರಂಜಾನ್ ಉಪವಾಸದ ತಿಂಗಳು ಏನಿದೆಯೋ ಅದನ್ನು ಚಾಂದ್ರಮಾನ ಕ್ಯಾಲೆಂಡರ್ ಪ್ರಕಾರ ಚಂದ್ರ ದರ್ಶನ ಆದಾಗ, ಅಂದರೆ ಎಲ್ಲ ನಾವು ತಿಂಗಳ ಬಗ್ಗೆ ತಿಳಿಯುತ್ತೇವೆ. ಒಂದು ವರ್ಷಕ್ಕೆ 12 ತಿಂಗಳು ಅಂತೇಳಿ. ಹಾಗೆ ನಾವು ಏನು ಈಗಾಗಲೇ ಕ್ಯಾಲೆಂಡರ್ ಅನುಸರಿಸುವಂಥದ್ದು, ಒಂದು ಚಾಂದ್ರಮಾನ ಕ್ಯಾಲೆಂಡರ್, ಮತ್ತೊಂದು ಸೂರ್ಯನ ಲೆಕ್ಕದಲ್ಲಿರುವಂತಹ ಕ್ಯಾಲೆಂಡರ್ ಕೂಡ. ಈ 2 ಕ್ಯಾಲೆಂಡರ್ನಲ್ಲಿ ಇಸ್ಲಾಮಿ ಕ್ಯಾಲೆಂಡರ್ ಅಂತೇಳಿ ಹಿಜಿರಾ ತಿಂಗಳ ಅವಲಂಬಿಸುವಂತಹ ಕ್ಯಾಲೆಂಡರ್, ಅದರಲ್ಲಿ 9ನೇ ತಿಂಗಳು ರಂಜಾನ್ ತಿಂಗಳಾಗಿದೆ. ಆ ತಿಂಗಳ ಚಂದ್ರದರ್ಶನ ಆದಾಗ ಉಪವಾಸವನ್ನು ಆಚರಿಸುವಂಥದ್ದು, ಮತ್ತು ಅದರ ಕೊನೆಗೆ ಚಂದ್ರದರ್ಶನ ಆದಾಗ ಹಬ್ಬವನ್ನು ಆಚರಿಸುವಂಥದ್ದು. ಇದು ಇಸ್ಲಾಮಿನ ವಿಧಾನವಾಗಿದೆ. ಈ ಈದ್ ಉಲ್ ಫಿತ್ರ್ ಹಬ್ಬದ ಕೆಲವು ನೀತಿ ನಿಬಂಧನೆಗಳು ಏನಾದರೂ ಇದೆಯಾ? ಕಡ್ಡಾಯ ಕರ್ಮ ಎಂಬುದು, ಇದು ಮಾಡಿದರೆ ಮಾತ್ರ ಹಬ್ಬದ ಕಂಪ್ಲೀಟ್ ಆಗೋದು, ಆ ರೀತಿ ಏನಾದರೂ ಇದೆಯಾ? ಒಂದನೇದಾಗಿ ಹಬ್ಬ ಆಚರಿಸುವಂಥದ್ದು, ಯಾರು ಹಬ್ಬದ ದಿನ ಅನುಕೂಲಸ್ಥರಿದ್ದಾರೆ ಅವರಿಗೆ ಆ ಹಬ್ಬದ ದಿನದ ಖರ್ಚುಗಳದು ಅವರ ಬಳಿ ಉಳಿಯುತ್ತದೆಯೋ ಅವರ ಮೇಲೆ ಕಡ್ಡಾಯ ಫಿತ್ರ್ ಝಕಾತ್, ಅಂದರೆ ಬಡವರಿಗೆ ಒಂದು ಅನ್ನದಾನ ಮಾಡುವ ಅಥವಾ ಅವರಿಗೆ ಹಬ್ಬ ಆಚರಿಸಲಿಕ್ಕೆ ಬೇಕಾಗುವ ಸೌಲಭ್ಯವನ್ನು ಮಾಡುವಂಥದ್ದು. ತಾವು ಬಯಸುವುದನ್ನೇ, ತಾವು ತಿನ್ನುವುದನ್ನೇ ಇತರರಿಗೂ ತಿನ್ನಿಸಿ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ. ಅದೇ ರೀತಿ ನಾವು ಒಂದು ತುಪ್ಪದ ಅನ್ನ ತಿನ್ನುವಾಗ ನಮ್ಮ ನೆರೆಹೊರೆಯಲ್ಲಿರುವ, ಊರಿನಲ್ಲಿರುವ, ಸಮಾಜದಲ್ಲಿರುವ ಬಡವರು ಯಾರಿದ್ದಾರೆ ಅವರಿಗೆ ಅಂದು ಹಬ್ಬ ಆಚರಿಸಲಿಕ್ಕೆ ಅವರು ಶಕ್ತರಲ್ಲ, ಅಂಥವರು ಕೂಡ ಹಬ್ಬ ಆಚರಿಸುವಂತಾಗಬೇಕು. ಅದಕ್ಕಾಗಿ ಹೆಚ್ಚಿನ ಮುಸಲ್ಮಾನರ ಮೇಲೆ ಈ ಫಿತ್ರ್ ಝಕಾತ್, ಅಂದರೆ ಅದಕ್ಕಾಗಿ ಆಯಾಯ ಪ್ರದೇಶದಲ್ಲಿ ಬಳಸುವಂತಹ ಏನು ಧಾನ್ಯ ಇದೆ ಅದನ್ನು ಅವರಿಗೆ ವಿತರಿಸಬೇಕಂತೇಳಿ. ಅದರ ನಿಯಮ ಅಂತ ಏನಂತೇಳಿದರೆ, ಒಂದು ಸಾ ಅಂತ ಹೇಳಿದರೆ 4 ಮುದ್ದ. 4 ಮುದ್ದ ಅಂತ ಹೇಳಿದರೆ 2 ಕೈಯಲ್ಲಿ 4 ಬಾರಿ ಎತ್ತಿ ಕೊಡುವಷ್ಟು, ಸಾಧಾರಣ 2 ಕಿಲೋ 300 ಗ್ರಾಮ್ನಷ್ಟು ದವಸ ಧಾನ್ಯ ಆಗ್ತದೆ. ಅದನ್ನು ಅವರಿಗೆ ಕೊಡಬೇಕು. ಆ ದಿನ ನಾವು ತುಪ್ಪದ ಅನ್ನ ತಿನ್ನುವಾಗ ಅವರು ಕೂಡ ತುಪ್ಪದ ಅನ್ನ ಮಾಡಿಕೊಂಡೇ ಆ ಸಂಭ್ರಮ ಆಚರಿಸಬೇಕು ಎಂಬ ಕಾರಣಕ್ಕಾಗಿ ಅದನ್ನು ಕೊಡಲಾಗ್ತದೆ. ಸಾಮಾನ್ಯ ಅಕ್ಕಿ ಕೊಡುವುದಿದೆ, ಆದರೆ ಹೆಚ್ಚಿನವರು ಈಗೀಗ ಅದರ ಬಗ್ಗೆ ತಿಳುವಳಿಕೆ ಉಳ್ಳವರಾಗಿದ್ದಾರೆ. ನಮ್ಮಂತೆ ಅವರು ಕೂಡ ಸಂಭ್ರಮ ಆಚರಿಸಬೇಕಾದರೆ ನಮ್ಮ ಮನೆಯಲ್ಲಿ ಏನು ತುಪ್ಪದ ಅನ್ನ ಆಗ್ತದೋ ಅವರ ಮನೆಯಲ್ಲೂ ಕೂಡ ಆ ದಿವಸ ತುಪ್ಪದ ಅನ್ನ ಆಗುವಂತೆ ನಾವು ನೋಡಿಕೊಳ್ಳಬೇಕು. ಇಸ್ಲಾಮಿನಲ್ಲಿ ಹಬ್ಬದ ದಿನಕ್ಕೂ ಇತರ ದಿನಕ್ಕೂ ಇರುವ ವ್ಯತ್ಯಾಸ ಏನಾದರೂ ಹೇಳ್ಬೋದಾ? ಹಬ್ಬದ ದಿನ ಸಾಮಾನ್ಯವಾಗಿ ನಮ್ಮ ಮನೆಯಲ್ಲೆಲ್ಲ ಒಂದು ಔತಣಕೂಟ ನಾವು ಏರ್ಪಡಿಸ್ತೇವೆ, ಸ್ವಲ್ಪ ವಿಶೇಷವಾದ ಅಡುಗೆಯನ್ನು ಮಾಡ್ತೇವೆ. ಇದೆಲ್ಲ ಸಹಜವಾದುದು, ಯಾವುದೇ ಒಂದು ಅತಿರೇಕವಾದ್ದಲ್ಲ. ಬದಲಾಗಿ ಆ ಸಂತೋಷ ತಿನ್ನುವುದರಲ್ಲೂ ಕೂಡ ನಾವು ವ್ಯಕ್ತಪಡಿಸಬೇಕಾಗಿದೆ. ಅಗತ್ಯವಿರುವಂಥ ತಿಂಡಿಗಳನ್ನು ಮಾಡುವಂಥದ್ದು, ಅನಗತ್ಯವಾದ ಕಾರ್ಯಗಳಿಂದ ದೂರವಿರುವುದು, ಇದೆಲ್ಲ ಆ ದಿನದ ಬೇಡಿಕೆಯಾಗಿದೆ. ನೀವೊಂದು ವಿಚಾರವನ್ನು ಪ್ರಸ್ತಾಪಿಸಿದಿರಿ, ಒಂದು ಮಧ್ಯಮ ಕುಟುಂಬ ಏನಿದೆಯೋ ಅದನ್ನು ಫಿತ್ರ್ ಝಕಾತ್ ರೂಪದಲ್ಲಿ ನಮ್ಮ ನೆರೆಕರೆಯಲ್ಲಿ ಯಾರು ಬಡಬಗ್ಗರಿದ್ದಾರೋ ಅವರಿಗೆ ತಲುಪಿಸಬೇಕು ಅಂತ. ಒಂದು ಏರಿಯಾದಲ್ಲಿ ಮಧ್ಯಮ ವರ್ಗವೇ ಇದ್ದರೆ, ಅಂದರೆ ಮಧ್ಯಮ ವರ್ಗ ಎಂಬುದು ಒಂದು ನೀವು ವಿವರಿಸಿದಂತೆ ದಿನಕ್ಕೆ ಏನು ಖರ್ಚು ಬರುತ್ತದೆ ಉಳಿದ ಮೊತ್ತ ಇರುವಂತಹದ್ದು, ಯಾರಿಗೆ ಈ ಝಕಾತನ್ನು ವಿತರಿಸಬಹುದು? ಎಲ್ಲರಿಗೂ ವಿತರಿಸಬಹುದಾ? ನೆರೆಕರೆಯಲ್ಲಿರುವಂತಹ ಎಲ್ಲರಿಗೂ, ಅಂದರೆ ಜಾತಿ ಧರ್ಮ ಭೇದವಿಲ್ಲದೆ ವಿತರಿಸಬಹುದಾ, ಅಥವಾ ಮುಸ್ಲಿಮರಿಗೆ ಮಾತ್ರ ವಿತರಿಸಬಹುದಾ? ಫಿತ್ರ್ ಝಕಾತ್ ಎಂಬುದು
ಯಾರಿಗೆ ಹಬ್ಬ ಆಚರಿಸಲಿಕ್ಕೆ ಸಾಧ್ಯವಿಲ್ಲವೋ, ಅನಾನುಕೂಲತೆ ಇದೆಯೋ ಅವರು ಹಬ್ಬ ಆಚರಿಸಲಿಕ್ಕಾಗಿ ಇರುವಂತಹ ಒಂದು ದಾನವಾಗಿದೆ. ಅದು ಅಂತಹ ವ್ಯಕ್ತಿಗಳಿಗೆ ಅದು ತಲುಪಬೇಕಾಗಿದೆ. ಸಾಮಾನ್ಯವಾಗಿ ನಾವು ಬಕ್ರೀದ್ ಹಬ್ಬದಲ್ಲಿ ಪ್ರಾಣಿ ಬಲಿಕೊಟ್ಟಂತಹ ಮಾಂಸವನ್ನು ಎಲ್ಲ ಬಡಬಗರಿಗೆ, ಬಂಧುಗಳಿಗೆ, ನೆರೆಹೊರೆಯವರಿಗೆ, ಮಿತ್ರರಿಗೆಲ್ಲ ನಾವು ಅದನ್ನು ವಿತರಿಸ್ತೇವೆ. ಆ ರೀತಿ ವಿತರಿಸುವಂತಹದ್ದಲ್ಲ ಫಿತ್ರ್ ಝಕಾತ್ ಅಂತ ಹೇಳಿದರೆ. ಬದಲಾಗಿ ಯಾರು ಅದಕ್ಕೆ ಅರ್ಹರು ಎಂಬುದನ್ನು ಇಸ್ಲಾಂ ಸೂಚಿಸುತ್ತದೆ. ಅಂದರೆ ಅವರಿಗೆ ಒಂದು ದಿನಕ್ಕೆ ಅವರಿಗೆ ಬೇಕಾಗುವಂತಹ ಆಹಾರ ಧಾನ್ಯಗಳು ಇಲ್ಲದಂತಹ ಕಡು ಬಡವರು, ಅಂತಹ ಬಡವರನ್ನು ಗುರುತಿಸಿ ಅದನ್ನು ಕೊಡಬೇಕಾಗಿದೆ. ಎಲ್ಲರಿಗೂ ಕೊಡುವಂಥದ್ದಲ್ಲ, ಮಿತ್ರರಿಗೆ, ಸಂಬಂಧಿಕರಿಗೆಲ್ಲ ಕೊಡುವಂಥದ್ದಲ್ಲ. ಬದಲಾಗಿ ಆ ದಿನ ಹಬ್ಬ ಆಚರಿಸಲು ಯಾರಿಗೆ ಅಸಾಧ್ಯವಿದೆಯೋ, ಅನಾನುಕೂಲತೆ ಇದೆಯೋ ಅವರಿಗೆ ಅದು ಆ ದಾನ ತಲುಪಬೇಕಾಗಿದೆ. ಅದಕ್ಕಾಗಿ ನಾವು ಆ ಸೂಕ್ಷ್ಮತೆಯನ್ನು ಕೂಡ ಪಾಲಿಸಬೇಕಾಗಿದೆ. ಝಕಾತ್ ಅಂತ ಹೇಳಿದ್ರಿ, ಈದ್ ಉಲ್ ಫಿತ್ರ್ ಎಂಬುದು ಒಂದು ಝಕಾತ್ ಅಂತ. ಯಾರು ಈ ಝಕಾತನ್ನು ಕೊಡುವುದಿಲ್ಲ ಅವರಿಗೆ ಏನು ಹೇಳಲಿಕ್ಕೆ ಇಚ್ಛಿಸ್ತೀರಿ? ಝಕಾತನ್ನು ಕೊಡದ ಬಗ್ಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುವಂಥದ್ದು, ಅವರ ಕರ್ಮಗಳು ಸ್ವೀಕಾರಾರ್ಹ ಆಗುವುದಿಲ್ಲ. ಅವರದು ಕೊಡದೆ ಮಸೀದಿಗೆ ಹೋಗಿ ಆರಾಧನೆ ಮಾಡಿದರೆ ಆ ಆರಾಧನೆ ಸ್ವೀಕರಿಸಲ್ಪಡುವುದಿಲ್ಲ ಎಂದು ಪ್ರವಾದಿ ವಚನ ಇದೆ. ಆದ್ದರಿಂದ ಯಾರಿಗೆಲ್ಲ ಸಾಧ್ಯವೋ ಅವರು ಕಡ್ಡಾಯವಾಗಿ ಅದನ್ನು ವಿತರಿಸಿಯೇ ಹೋಗಬೇಕು. ಒಂದು ವೇಳೆ ವಿತರಿಸಲಿಕ್ಕೆ ಆ ಸಮಯದಲ್ಲಿ ಆಗಲಿಲ್ಲ, ಅದನ್ನು ತೆಗೆದಿರಿಸಬೇಕು. ಅವರು ಮಸೀದಿಗೆ ಹೋಗುವುದಕ್ಕಿಂತ ಮೊದಲು ಅವರು ತೆಗೆದಿರಿಸಿಕೊಂಡು ಮಸೀದಿ ಬಂದ ನಂತರ ಕೂಡ ಅದು ಕೊಡ್ಬೋದು. ಆ ಸಂಕಲ್ಪ ಅದಕ್ಕಿಂತ ಮೊದಲೇ ಮಾಡಬೇಕಂತೆ. ಮಸೀದಿಗೆ ಹೋಗುವುದಕ್ಕಿಂತ ಮೊದಲೇ ಆ ಸಂಕಲ್ಪ ಮಾಡಿಕೊಂಡು ಅವರು ಅದನ್ನು ಮನೆಯಿಂದ ಮಸೀದಿಗೆ ಹೋಗುವಂಥದ್ದು. ಇನ್ನು ನಾವು ನೋಡುವ ಹಾಗೆ ಕೆಲವೊಂದು ಸಂಘಟನೆಗಳು ಅದು ಸಾಮೂಹಿಕವಾಗಿ ಕೊಡುವಂತಹ ಒಂದು ಸ್ಥಿತಿ ಕೂಡ ಇದೆ. ಇದರ ಬಗ್ಗೆ ಏನು ಹೇಳ್ತೀರಿ? ಸಾಮೂಹಿಕತೆ ಅಂತ ಹೇಳಿದರೆ, ಮೊದಲೆಲ್ಲ ಶತಮಾನಗಳ ಹಿಂದೆಲ್ಲ ನಾವು ನೋಡಿದರೆ ಜನಸಂಖ್ಯೆ ಮನೆಯೆಲ್ಲ ತುಂಬ ಕಡಿಮೆ ಇತ್ತು ಮತ್ತು ಎಲ್ಲರೂ ಹೆಚ್ಚಾಗಿ ಒಂದೇ ಕುಟುಂಬದಲ್ಲಿ ಜೀವಿಸುವಂಥ ವ್ಯವಸ್ಥೆ ಇತ್ತು. ಆಗ ಜನರನ್ನು ಹೆಚ್ಚು ಗುರುತಿಸಲಿಕ್ಕೆ ಕೂಡ ಸಾಧ್ಯ ಇತ್ತು, ಪರಸ್ಪರ ಸಂಬಂಧ ಎಲ್ಲ ಇತ್ತು. ಈಗ ಜನಸಂಖ್ಯೆ ಕೂಡ ವ್ಯಾಪಕವಾಗಿದೆ ಮತ್ತು ಎಲ್ಲರೂ ಕೂಡ ಒಂದು ಭಿನ್ನವಾದ ರೀತಿಯಲ್ಲಿ ಜೀವಿಸ್ತಾ ಇದ್ದಾರೆ. ಕೆಲವರು ಫ್ಲ್ಯಾಟ್ಗಳಲ್ಲಿ ಜೀವಿಸ್ತಾ ಇದ್ದಾರೆ, ಕೆಲವರು ದೂರ ದೂರ ಊರಿನಲ್ಲಿ ಕೂಡ ಇರ್ತಾರೆ. ಮತ್ತು ಇಂಥ ಸಂದರ್ಭದಲ್ಲಿ ಅದು ಝಕಾತ್ ಎಂಬುದು ಭಿಕ್ಷಾಟನೆ ಅಲ್ಲ. ಜನರು ಬೇಡಿಕೆ ಬಂದರೆ ಮಾತ್ರ ಕೊಡುವಂಥದ್ದು ಅದು ಆಗಬಾರದು. ಆ ಬೇಡುವ ಆ ಕ್ರಮವನ್ನೇ ಇಲ್ಲದಾಗೆ ಮಾಡಬೇಕಾದರೆ ಸಾಮೂಹಿಕ ವಿತರಣೆ ಖಂಡಿತವಾಗಿಯೂ ಆ ಜನರು ಭಿಕ್ಷೆ ಬೇಡುವುದನ್ನು ಕೂಡ ನಿಲ್ಲಿಸ್ತದೆ. ಆದ್ದರಿಂದ ಒಂದು ಊರಿನಲ್ಲಿ ಅಥವಾ ಒಂದು ಮೊಹಲ್ಲಾದಲ್ಲಿ ಹೇಳ್ತೇವೆ ನಾವು, ಸಾಮಾನ್ಯವಾಗಿ ಮುಸ್ಲಿಂ ಜಮಾತ್ ಅಂತ ಇದೆ, ಒಂದು ಮಸೀದಿ ಅಂತ ಇದೆ. ಆ ಮಸೀದಿಯ ಅಧೀನದಲ್ಲಿ ಅದನ್ನು ಸಂಗ್ರಹಿಸಿ ಆ ಮಸೀದಿಯ ಮಸೀದಿಗೆ ಸಂಬಂಧಪಟ್ಟ ಆ ಊರಿನಲ್ಲಿ ಯಾರೆಲ್ಲ ಬಡವರಿದ್ದಾರೆ ಅವರು ಖಂಡಿತವಾಗಿಯೂ ಆ ಮಸೀದಿಯ ಲಿಸ್ಟ್ನಲ್ಲಿ ಇರ್ತದೆ ಬಡವರು ಯಾರಂತೇಳಿ. ಆಗ ಖಂಡಿತ ಯಾರಿಗೆ ಅರ್ಹರೋ ಅವರಿಗೆ ತಲುಪಲಿಕ್ಕೆ ಸಾಧ್ಯ ಇದೆ. ಅದರಿಂದ ಪ್ರತಿಯೊಂದು ಮಸೀದಿಯಲ್ಲೂ ಕೂಡ ಸಾಮೂಹಿಕ ಸಂಗ್ರಹಣೆ ಮಾಡಿ ಅದನ್ನು ಆ ಊರಿನಲ್ಲಿಯೇ ವಿತರಿಸಲಿಕ್ಕೆ ಪ್ರಯತ್ನಿಸಿದರೆ ಉತ್ತಮ. ಅಂದರೆ ಆ ಬೇಡುವ ಇದು ಕೂಡ ನಿಂತು ಬಿಡ್ತದೆ. ಮತ್ತು ಒಂದು ವೇಳೆ ಅಲ್ಲಿ ಇಲ್ಲ ಅಂದಾದರೆ ಪರಿಸರದಲ್ಲಿ ಯಾರು ಇದ್ದಾರೆ ತಮ್ಮ ನೆರೆ ಊರಿನಲ್ಲಿ ಅಂಥ ಬಡವರು ಅಥವಾ ಬೇರೆ ಬೇರೆ ಒಂದು ಏರಿಯಾಗಳಿರ್ತವೆ ಬಡವರದೇ, ಆ ಏರಿಯಾಗಳಿಗೆ ತಲುಪಿಸುವಂಥ ವ್ಯವಸ್ಥೆ ಕೂಡ ಮಾಡಬೇಕು. ಆಗ ಈ ಬೇಡುವ ವ್ಯವಸ್ಥೆ ಇಲ್ಲದಂತೆ ಕೂಡ ಆಗ್ತದೆ. ಬಹಳ ಒಂದು ವಿಶೇಷವಾದ ಚಿಂತನೆ ಈ ಈದ್ ಉಲ್ ಫಿತರ್ನ ಒಂದು ಕಲ್ಪನೆಯೇ ಒಂದು ವಿಶೇಷವಾದದ್ದು. ಈ ಹಬ್ಬದ ದಿವಸ ನಾವು ನೋಡ್ತೇವೆ ಎಲ್ಲರೂ ಮಸೀದಿಗೆ ಹೋಗುವಂಥ ಒಂದು ಸ್ಥಿತಿ ಇದೆ. ಅದು ಯಾವಾಗ ಹೋಗಬೇಕು, ಯಾವ ಸಮಯದಲ್ಲಿ ಹೋಗಬೇಕು ಮತ್ತು ಯಾರು ಹೋಗಬೇಕು? ಈಗಾಗಲೇ ಹೇಳಿದಂತೆ ಹಬ್ಬ ಅಂತ ಹೇಳಿದರೆ ಸಂಭ್ರಮ ಅಂತ ಹೇಳಿದರೆ ದೇವನನ್ನು ಹೆಚ್ಚು ಸ್ತುತಿಸುವ ಆರಾಧಿಸುವ ಮೂಲಕ ಅದನ್ನು ಆಚರಿಸಬೇಕಂತೇಳಿ. ಸೂರ್ಯೋದಯದ ನಂತರ ಎಲ್ಲರೂ ಮಸೀದಿಗೆ ಅಥವಾ ಈದ್ಗಾ ಅಂತ ಹೇಳ್ತೇವೆ, ಎಲ್ಲರೂ ಒಟ್ಟಾಗಿ ನಮಾಜ್ ಮಾಡುವಂತಹ ಸ್ಥಳ. ಅಲ್ಲಿ ಪುರುಷರು, ಮಹಿಳೆಯರು, ಯುವಕರು, ಯುವತಿಯರು, ಮಕ್ಕಳು ಎಲ್ಲರೂ ಕೂಡ ಆ ಸೂರ್ಯೋದಯದ ನಂತರ ಎಲ್ಲೆಲ್ಲ ನಮಾಜ್ ನಡೀತದೋ ಅಲ್ಲೆಲ್ಲ ಅವರು ಅದು ಆ ನಮಾಜನ್ನು ನಿರ್ವಹಿಸಲಿಕ್ಕೆ ಹೋಗಬೇಕು. ಹೋಗುವಾಗ ದೇವನ ಸ್ತುತಿ ಮಾಡುತ್ತಾ ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಲಾ ಇಲಾಹ ಇಲ್ಲಲ್ಲಾಹು, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್ ವಲಿಲ್ಲಾಹಿಲ್ ಹಮ್ದ್, ಅಲ್ಲಾಹನೇ ದೊಡ್ಡವನು, ಅಲ್ಲಾಹನೇ ಮಹಾನನು ಎಂದು ಹೇಳುತ್ತಾ ಅವನ ಹೊರತು ಬೇರೆ ಯಾರೂ ಆರಾಧ್ಯನಿಲ್ಲ, ಎಲ್ಲ ಸ್ತುತಿಗಳು ಅವನಿಗೆಯಾಗಿದೆ ಎಂದು ಹೇಳುತ್ತಾ ಅವರು ಮುನ್ನಡೆಯುವಂಥದ್ದು. ಹಾಗೆಯೇ ಒಂದು ದಾರಿಯಲ್ಲಿ ಅವರು ಹೋದರೆ ಮತ್ತೊಂದು ದಾರಿಯ ಮೂಲಕ ಅವರು
ತಮ್ಮ ಮನೆಗೆ ಮರಳಬೇಕು, ಆ ವಾಕ್ಯಗಳನ್ನು, ಆ ದೇವ ಸ್ತುತಿಯನ್ನು ಹೇಳುತ್ತಾ ಎಂದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ. ಆದ್ದರಿಂದ ಮಸೀದಿಯಲ್ಲಿ ನಮಾಜ್ ನಡೀತದೆ. ನಮಾಜ್ ನಂತರ ಒಂದು ಸಂದೇಶ, ಈದಿನ ಸಂದೇಶ ಏನಿದೆ ಅದರ ಒಂದು ಪ್ರವಚನ ಕೂಡ ನಡೀತದೆ. ಅದನ್ನು ಕೂಡ ಆಲಿಸಿ ಎಲ್ಲರೂ ಅಲ್ಲಿಂದ ಮರಳಬೇಕಾಗಿದೆ. ಈ ಹಬ್ಬದ ದಿವಸ ನಾವು ನೋಡ್ತೇವೆ ಮುಸ್ಲಿಂ ಸಮುದಾಯ ಹೊಸ ಬಟ್ಟೆಗಳನ್ನೆಲ್ಲ ಧರಿಸುತ್ತಾರೆ. ಇದು ಕಡ್ಡಾಯವೇ? ಹಬ್ಬಕ್ಕೆ ಆಚರಣೆಯ ವಿಧಾನಗಳಲ್ಲಿ ಆ ದಿನ ಅವರು ಸ್ನಾನ ಮಾಡಿಕೊಂಡು ಶುದ್ಧಿಯಾಗಿಕೊಂಡು ಅಂಗಸ್ನಾನ ಎಲ್ಲ ಮಾಡಿಕೊಂಡು ಹೊಸ ಬಟ್ಟೆ ಧರಿಸುವಂಥದ್ದು ಪ್ರವಾದಿಯ ಚರ್ಯೆಯ ಒಂದು ಭಾಗವಾಗಿದೆ. ಅದೊಂದು ವಿಶೇಷವಾಗಿ ಆ ದಿನ ಸಂಭ್ರಮ ಅವರು ಬಾಹ್ಯವಾಗಿಯೂ ಆಂತರಿಕವಾಗಿಯೂ ಸಂಭ್ರಮ ಆಚರಿಸುವಂಥದ್ದು. ಇದು ಇಸ್ಲಾಮಿನ ಒಂದು ವಿಧಾನವಾಗಿದೆ. ಈದ್ ಉಲ್ ಫಿತ್ರ್ ಒಂದು ಸಾಮಾಜಿಕ, ನೈತಿಕ, ಆಧ್ಯಾತ್ಮಿಕ ಸಂದೇಶ ಅಂತ ಹೇಳ್ತಾರೆ. ಯಾವ ರೀತಿ ಎಂಬುದನ್ನು ವಿವರಿಸಬಹುದಾ ವೀಕ್ಷಕರಿಗೆ? ಈದ್ ಅಂತ ಹೇಳಿದರೆ ಸಾಮಾನ್ಯವಾಗಿ ನಾವು ಹೇಳೋದು ಸಂಭ್ರಮ ಪಡುವ ದಿನ ಅಂತ ಹೇಳಿ. ಒಬ್ಬ ಮನುಷ್ಯ, ಒಬ್ಬ ಸತ್ಯವಿಶ್ವಾಸಿ ಸಂಭ್ರಮ ಪಡುವಂಥದ್ದು ತನ್ನ ನೆರೆಹೊರೆಯಲ್ಲಿರುವ, ತನ್ನ ಸಮಾಜದಲ್ಲಿರುವ, ತನ್ನ ಬಂಧು ಬಳಗದಲ್ಲಿರುವ, ತನ್ನ ಮಿತ್ರರಲ್ಲಿರುವ ಎಲ್ಲರನ್ನೂ ಅವನು ಅಂದು ನೆನಪಿಸುವಂಥದ್ದು ಮತ್ತು ಅವರ ಮನೆಗೆ ಭೇಟಿ ನೀಡುವ ಮೂಲಕ ಆ ಸೌಹಾರ್ದತೆಯನ್ನು, ಆ ಸೌಹಾರ್ದತೆ ಸಂದೇಶವನ್ನು ಕೊಡುವುದು, ಆ ಭ್ರಾತೃತ್ವವನ್ನು ಅವರು ಉಂಟು ಮಾಡುವಂಥದ್ದು. ಮತ್ತು ಅದು ಕೇವಲ ಆ ದಿವಸಕ್ಕೆ ಮಾತ್ರ ಸೀಮಿತ ಅಲ್ಲ, ಬದಲಾಗಿ ನಮ್ಮ ಯಾವ ಒಂದು ತಿಂಗಳಲ್ಲಿ ನಾವು ಏನೆಲ್ಲ ಒಳ್ಳೆಯ ಗುಣಗಳನ್ನು ನಾವು ಮೈಗೂಡಿಸಿಕೊಂಡಿದ್ದೇವೆಯೋ ಆ ಎಲ್ಲ ಒಳ್ಳೆಯ ಗುಣ ನಾವು ಅದು ಮುಂದಿನ 11 ತಿಂಗಳಲ್ಲಿ ಅದು ಗೋಚರ ಆಗಬೇಕು. ಅವನ ವ್ಯವಹಾರಗಳಲ್ಲಿ, ಅವನ ಸಂಬಂಧದಲ್ಲಿ, ಅವನ ಎಲ್ಲೆಲ್ಲ ಅವನು ಯಾರೊಂದಿಗೆಲ್ಲ ಸಂಪರ್ಕ ಬೆಳೆಸ್ತಾನೋ ಅಲ್ಲೆಲ್ಲ ಆ ಒಳಿತುಗಳು, ಸತ್ಯ, ನ್ಯಾಯ, ಒಳಿತು, ಮಾನವೀಯತೆ, ಪರಸ್ಪರ ಸಹೋದರತೆ, ಸಮಾನತೆ, ಇದೆಲ್ಲವನ್ನು ಕೂಡ ಅವನು ಮೈಗೂಡಿಸಿಕೊಂಡು 1 ತಿಂಗಳು ತರಬೇತಿ ಪಡೀತಾನೆ. ಅದನ್ನು ಅವನು ತನ್ನ ಸಮಾಜದಲ್ಲಿ ಮುಂದಿನ ಜೀವನದಲ್ಲಿ ಅಳವಡಿಸಿಕೊಂಡು ಜೀವಿಸಬೇಕೆಂಬುದೇ ಅದರ ಸಂದೇಶವಾಗಿದೆ. ಈಗ ಜಾಗತಿಕ ಮಟ್ಟದಲ್ಲಿ ನೋಡುವುದಾದರೆ ಈ ಈದ್ ಉಲ್ ಫಿತ್ರ್ನ ಈ ಸಂದರ್ಭದಲ್ಲಿ ಎಲ್ಲ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಬಹಳ ಬಿಗುವಿನ ವಾತಾವರಣವಿದೆ, ಯುದ್ಧದ ವಾತಾವರಣವಿದೆ. ಆಗ ಈ ಯುದ್ಧವಿಲ್ಲದ ಪ್ರದೇಶಗಳಿಗೆ ಈ ಹಬ್ಬದ ಸಂತೋಷವನ್ನು ಪ್ರಕಟಿಸುವ ರೀತಿ ಯಾವುದು? ಪ್ರಕಟಿಸಬೇಕೇ ಅಥವಾ ಈದ್ ಉಲ್ ಫಿತ್ರವನ್ನು ಮೊಟಕುಗೊಳಿಸುವುದೇ? ಇದನ್ನು ಯಾವ ರೀತಿ ವಿವರಿಸ್ತೀರಿ? ಈಗಾಗಲೇ ಹೇಳಿದಂತೆ ಈ ಹಬ್ಬ ಅಂತ ಹೇಳಿದರೆ ಸಾಮಾನ್ಯವಾಗಿ ಸಂಭ್ರಮಿಸುವುದಂತ ಹೇಳಿದರೆ ಅದು ದುಂದುವೆಚ್ಚ ಮಾಡುವಂತಹದ್ದಲ್ಲ. ಅದರಲ್ಲಿ ಪಟಾಕಿ ಸಿಡಿಸುವಂತಹದ್ದು ಅಥವಾ ಇತರ ವ್ಯರ್ಥವಾದ ಕೆಲಸಗಳನ್ನು ಮಾಡುವಂತಹದ್ದು, ವ್ಯರ್ಥವಾದ ನೃತ್ಯಗಳನ್ನೆಲ್ಲ ಮಾಡುವಂಥದ್ದು ಅಲ್ಲ. ಬದಲಾಗಿ ಹಾಡುವಂಥದ್ದು ಒಂದು ನೈತಿಕ ಮೇರೆಯನ್ನು ಮೀರದಂಥ ಹಾಡುಗಳನ್ನು ಸಂತೋಷಕ್ಕಾಗಿ ಹಾಡುವಂಥದ್ದು. ಮತ್ತು ಈಗಾಗಲೇ ಏನು ನಮ್ಮ ಈ ಜಗತ್ತಿನಲ್ಲಿ ಒಂದು ಕರಾಳ ಯುದ್ಧದ ವಾತಾವರಣ ಇದೆ. ಅನೇಕ ಕಡೆ ಜನರು ನಾಶ ನಷ್ಟಗಳನ್ನು, ದುಃಖಗಳನ್ನು ಅನುಭವಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅಂಥ ಒಂದು ವಾತಾವರಣ ಇಲ್ಲದಂತೆ ಆಗಲು ಕೂಡ ನಾವು ಪ್ರಾರ್ಥಿಸಬೇಕಾಗಿದೆ. ಅಲ್ಲಾಹನು ಅಂಥ ಒಂದು ವಾತಾವರಣ ತಿಳಿಗೊಳಿಸಲಿ ಮತ್ತು ಅಲ್ಲಿಯ ಜನರು ಅಲ್ಲಿ ಕಷ್ಟಪಡುತ್ತಿದ್ದಾರೋ ಅವರಿಗೂ ಕೂಡ ಅವರಿಗೆ ಸಹನೆಯನ್ನು ಕೊಡಲಿ ಮತ್ತು ಅವರಿಗೆ ಕೂಡ ಅಲ್ಲಾಹನು ತನ್ನ ಅನುಗ್ರಹವನ್ನು ವರ್ಷಿಸಲಿ ಎಂದು ಪ್ರಾರ್ಥಿಸ್ತಾ ಅವರನ್ನು ಆ ಸಂಕಷ್ಟದಿಂದ ಪಾರು ಮಾಡಲಿಕ್ಕಾಗಿ ನಾವೆಲ್ಲರೂ ಒಂದು ಸಾಮೂಹಿಕ ಪ್ರಾರ್ಥನೆ ಮಾಡಬೇಕಾಗಿದೆ. ನಮ್ಮೆಲ್ಲರ ಬಾಧ್ಯತೆ ಕೂಡ ಆಗಿದೆ. ಈ ಹಬ್ಬ ಹರಿದಿನ ಏನು ಬರುತ್ತದೋ ಆಗ ಈ ಇತರ ಧರ್ಮೀಯರಿಗೆ ಒಂದು ಭಯದ ವಾತಾವರಣ ಸೃಷ್ಟಿಯಾಗುವುದು ಒಂದು ಸಾಮಾನ್ಯ. ನಮ್ಮ ಊರಲ್ಲಿ, ನಮ್ಮ ಈ ರಾಜ್ಯದಲ್ಲೆಲ್ಲ, ಈ ದೇಶದಲ್ಲಿ ಒಂದು ನಾವು ಕಾಣುವಂತಹ ಒಂದು ದೃಶ್ಯ. ನೀವು ಈ ಹಬ್ಬದ ದಿನ ಯುವಕರಿಗೆ ಏನು ಸಂದೇಶವನ್ನು ನೀಡುತ್ತೀರಿ? ಹಬ್ಬ ಅಂತ ಹೇಳಿದರೆ ನಾವು ನೋಡ್ತೇವೆ ಇಂದು ಹೇಗಿದೆ ಅಂತ ಹೇಳಿದರೆ ತುಂಬ ದುಃಖದ ವಿಷಯ ಕೂಡ. ಯಾವುದೇ ಹಬ್ಬ, ಅದು ಮುಸಲ್ಮಾನರ ಹಬ್ಬ ಇರಲಿ, ಬೇರೆ ಧರ್ಮದವರ ಹಬ್ಬ ಇರಲಿ, ಸಾಮಾನ್ಯವಾಗಿ ಮಸೀದಿ, ದೇವಸ್ಥಾನ ಅಥವಾ ಭಜನಾ ಮಂದಿರ, ಚರ್ಚ್, ಇಲ್ಲೆಲ್ಲ ಪೊಲೀಸು ಕಾವಲು ನಿಲ್ತದೆ. ಇದೊಂದು ನಮ್ಮ ಸಮಾಜದ ಆಗುಹೋಗುಗಳ ಬಗ್ಗೆ ಒಂದು ಸಂದೇಶವನ್ನು ಕೂಡ ಕೊಡ್ತದೆ. ನಾವು ಪರಸ್ಪರ ಒಳ್ಳೆಯ ರೀತಿಯಲ್ಲಿ ಇಲ್ಲ ಎಂಬ ಸಂದೇಶ ಕೂಡ ಕೊಡ್ತದೆ. ಅದು ಕೂಡೋದು ಬದಲಾಗಿ ಹಬ್ಬ ಅಂತ ಹೇಳಿದರೆ ಯಾರು ಕೂಡ ಹೆದರುವಂತಹದ್ದಲ್ಲ, ಬದಲಾಗಿ ಪರಸ್ಪರ ಅರಿತು ಬಾಳುವಂತಹ ಸಂದೇಶ ಕೊಡುವಂಥ ಹಬ್ಬ. ಅಂದರೆ ಒಂದು ಧರ್ಮದ ಬಗ್ಗೆ ಅರಿವು ಇಲ್ಲದೇ ಇರುವಾಗ, ಅದರ ಬಗ್ಗೆ ತಪ್ಪು ಕಲ್ಪನೆಗಳು ಹೆಚ್ಚು ಸೃಷ್ಟಿಯಾದಾಗ ಇಂಥ ಒಂದು ವಾತಾವರಣ ಉಂಟಾಗ್ತದೆ. ಆದ್ದರಿಂದ ಇಲ್ಲಿ ಈ ದೇಶ ಅಂತ ಹೇಳಿದರೆ ಬಹುಧರ್ಮೀಯ ದೇಶ. ಪರಸ್ಪರ ಧರ್ಮಗಳನ್ನು ಅರಿತು, ಧರ್ಮಗಳ ಸಂದೇಶವನ್ನು ಪರಸ್ಪರ ವಿನಿಮಯ ಮಾಡಿಕೊಂಡು
ಜೀವಿಸಿದಾಗ ಮಾತ್ರ ಒಂದು ಒಳ್ಳೆಯ ಶಾಂತಿಯ ವಾತಾವರಣ ಉಂಟಾಗ್ಬೋದು. ಆದ್ದರಿಂದ ಈ ಸಂದರ್ಭದಲ್ಲಿ ಅದು ಈದಾಗಲಿ ಅಥವಾ ದೀಪಾವಳಿ ಆಗಲಿ ಅಥವಾ ಕ್ರಿಸ್ಮಸ್ ಆಗಲಿ ಎಲ್ಲ ಸಂದರ್ಭಗಳಲ್ಲಿ ಆಯಾಯ ಧರ್ಮದವರು ಎಲ್ಲ ಸೇರಿಕೊಂಡು ಆ ಹಬ್ಬವನ್ನು ಸಾಮೂಹಿಕವಾಗಿ ಆಚರಿಸುವ ಸಂಭ್ರಮಿಸುವಂತಹ ವ್ಯವಸ್ಥೆ ಮಾಡಿದರೆ ಇಂತಹ ಭಯದ ವಾತಾವರಣದಿಂದ ನಾವು ಮುಕ್ತರಾಗಬಹುದು. ಇನ್ನು ಕೊನೆಯದಾಗಿ ಒಂದು ಮುಸ್ಲಿಂ ಸಮುದಾಯ ಏನು ಈದ್ ಉಲ್ ಫಿತರ್ ಆಚರಿಸುವ ಆ ಸಂದರ್ಭದಲ್ಲಿ ಇದೆ, ಈ ಸಮುದಾಯಕ್ಕೂ ಈ ದೇಶಕ್ಕೂ ಯಾವ ಸಂದೇಶವನ್ನು ನೀಡುತ್ತೀರಿ? ಅಂದರೆ ಇಸ್ಲಾಂ ಎಂಬುದು ಅದು ಮುಸ್ಲಿಮರಿಗೆ ಮಾತ್ರ ಇರುವಂತಹ ಒಂದು ಸಂದೇಶ ಅಲ್ಲ. ಅಲ್ಲಾಹನು ಕುರಾನ್ನಲ್ಲಿ ಹೇಳುವಂಥದ್ದು, ಈ ಒಂದು ತಿಂಗಳು ನಾವು ಏನು ಉಪವಾಸ ಆಚರಿಸ್ತೇವೆ, ಒಂದು ತಿಂಗಳು ನಾವು ಏನು ಕುರಾನ್ ಅಧ್ಯಯನ ಮಾಡಿದ್ದೇವೆ, ಆ ಕುರಾನ್ನಲ್ಲಿ ಇರುವಂಥದ್ದು, ಆ ಕುರಾನ್ ಎಂಬುದು ಅದು ಎಲ್ಲ ಮನುಷ್ಯರ ಮಾರ್ಗದರ್ಶನಕ್ಕೆ ಬಂದಂತಹ ಒಂದು ಗ್ರಂಥವಾಗಿದೆ. ಆ ಗ್ರಂಥದಂತೆ ಮುಸ್ಲಿಮರು ಬದುಕಬೇಕು ಮಾತ್ರ ಅಲ್ಲ, ಆ ಸಂದೇಶವನ್ನು ಯಾರಿಗೆ ತಲುಪಿಲ್ಲವೋ ಅವರಿಗೆ ತಲುಪಿಸುವಂಥ ಕೆಲಸ ಕೂಡ ಅದು ಮಾಡಬೇಕಾಗಿದೆ. ಆಗ ಮಾತ್ರ ಈ ಧರ್ಮ ಏನು ಅಂತ ಹೇಳಿ ಅವರಿಗೆ ಗೊತ್ತಾಗ್ತದೆ. ನಿಜವಾಗಿ ಅದು ಯಾವುದೇ ಭಿನ್ನವಾದ ವಿಷಯವನ್ನು ಹೇಳ್ತಾ ಇಲ್ಲ, ಬದಲಾಗಿ ಒಬ್ಬನೇ ದೇವರನ್ನು ಆರಾಧಿಸಬೇಕು. ಎಲ್ಲ ಧರ್ಮಗಳಲ್ಲಿ ಹೇಳುವಂಥದ್ದು ಅದುವೇ ಆಗಿದೆ. ಒಂದೇ ದೇವರನ್ನು ಆರಾಧಿಸಬೇಕು ಎಂಬ ಕಲ್ಪನೆ ಮತ್ತು ಮನುಷ್ಯರೆಲ್ಲರನ್ನು ಒಂದೇ ತಂದೆ ತಾಯಿಯ ಮಕ್ಕಳು ಎಂದು ಭಾವಿಸುವಂಥದ್ದು, ಅಂಥ ಒಂದು ಕಲ್ಪನೆಯನ್ನು ಅದು ಕೊಡ್ತಾ ಇದೆ. ಅದು ಆ ಸಂದೇಶವನ್ನು ಕೂಡ ನಾವು ಜನರಿಗೆ ತಲುಪಿಸಬೇಕಾಗಿದೆ. ಎಲ್ಲರೂ ಪರಸ್ಪರ ಸಹೋದರತೆಯಿಂದ ಇರಬೇಕೆಂದು ಇಸ್ಲಾಂ ಕಲಿಸ್ತದೆ. ಒಬ್ಬರ ಕಷ್ಟ ಸುಖಗಳಲ್ಲಿ ನಾವು ಭಾಗಿಯಾಗಬೇಕು ಎಂದು ಕಲಿಸ್ತದೆ. ಅದನ್ನು ರಂಜಾನ್ ತಿಂಗಳ ಬಗ್ಗೆ ಕೂಡ ಒಹುವ ಶಹರುಲ್ ಮುವಾಸಾತ್ ಅಂತ ಹೇಳಲಾಗ್ತದೆ, ಸಹಾನುಭೂತಿಯ ತಿಂಗಳು. ಸಹಾನುಭೂತಿ ತನ್ನ ಅಧೀನದಲ್ಲಿರುವ ಕೆಲಸಗಾರರೊಂದಿಗೆ ಮಾತ್ರ ಅಲ್ಲ, ತನ್ನ ನೆರೆಹೊರೆಯ ಇಡೀ ಸಮಾಜದೊಂದಿಗೆ ಆ ಸಹಾನುಭೂತಿ ಅವರಿಗಿರಬೇಕು. ಜನರೊಂದಿಗೆ ಕರುಣೆ ತೋರುವ, ಅವರಿಗೆ ಸಹಾಯ ಮಾಡುವ, ಅವರ ಸಂಕಷ್ಟದಲ್ಲಿ ಭಾಗಿಯಾಗುವ, ಅವರ ಸಂಕಷ್ಟಗಳನ್ನು ನಿವಾರಿಸುವ, ಇಂತಹ ಎಲ್ಲ ಕೆಲಸಗಳಲ್ಲಿ ನಾವು ತೊಡಗಿಸಿಕೊಂಡರೆ ಮಾತ್ರ ನಮ್ಮ ಈ ಒಂದು ತಿಂಗಳ ಉಪವಾಸ ಏನಿದೆ ಅದು ಒಂದು ಸಾರ್ಥಕತೆಯೆಡೆಗೆ ತಲುಪುತ್ತದೆ. ಹಾಗೆಯೇ ಯುವಕರು ವಿಶೇಷವಾಗಿ ಈ ಸಮಾಜದಲ್ಲಿ ಸಮಾಜ ಸೇವೆಗಾಗಿ ಮುಂಚೂಣಿಯಲ್ಲಿ ಬರಬೇಕು. ತಮ್ಮ ಏನು ವಿಚಾರ ಏನಿದೆ ಅದನ್ನು ಒಂದು ವೈಚಾರಿಕವಾಗಿ ಅವರು ಬದಲಾಗಬೇಕು. ಅಂದರೆ ಚಾರಿತ್ರ್ಯವಂತರಾಗಿ ಜೀವಿಸುವಂತಹ, ಸಮಾಜವು ಅವರನ್ನು ಗುರುತಿಸುವಂತಹ ಸ್ಥಿತಿಯಲ್ಲಿ ಅವರು ತಮ್ಮ ಯೌವನವನ್ನು ಈ ಸಮಾಜಕ್ಕೆ ಮುಡಿಪಾಗಿರಿಸಬೇಕೆಂದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ವೀಕ್ಷಕರೇ, ಇಷ್ಟು ಹೊತ್ತು ಈದ್ ಉಲ್ ಫಿತರ್ನ ಸಂಪೂರ್ಣ ವಿವರವನ್ನು ನಮ್ಮ ಮುಂದಿಟ್ಟಿದ್ದಾರೆ. ಅದರ ತಿರುಳೇನು, ಅದರ ಆತ್ಮವೇನು ಎಂಬುದನ್ನು ವೀಕ್ಷಕರ ಮುಂದೆ ಇಟ್ಟಿದ್ದಾರೆ. ನಾನು ಜನಾಬ್ ಸಯೀದ್ ಇಸ್ಮಾಯಿಲ್ ಸಾಬ್ರವರಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ.